ಸಭೆಯಲ್ಲಿ ರಾಜ್ಯಪಾಲರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಪಾಲರ ವಿರುದ್ಧ ಶಾಸಕ ಪೊನ್ನಣ್ಣ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವಂತಹ ಪೊನ್ನಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರವೇಶ ಮಾಡಿದಂಥ ಸುರೇಶ್ ಕುಮಾರ್ ವಿರುದ್ಧ ಬಿಜೆಪಿಯ ಸದಸ್ಯ ಸುರೇಶ್ ಕುಮಾರ್ ವಿರುದ್ಧವೂ ಕೂಡ ಕಿಡಿಕಾರಲಾಗಿದೆ. ನಾನು ಸಂವಿಧಾನದಲ್ಲಿ ಏನಿದೆ ಅದನ್ನು ಹೇಳೋದು ಬೇಡವಾ, ಇವರಿಗೆಲ್ಲವೂ ಕೂಡ ಗೊತ್ತಿದೆ ಅಂತಾರೆ ಅಂತ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಈ ವೇಳೆ ಸದನದಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಓದುವಾಗ ಕೂಡ ನಾವು ಕೊಟ್ಟಿರುವಂತ ಭಾಷಣವನ್ನೇ ಅವರು ಕಾನೂನು ರಚನೆ ಆಗ್ತದೆ, ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನ ಅವರು ಘೋಷಣೆ ಮಾಡಬೇಕಾಗುತ್ತೆ ಅವ್ರ ಭಾಷಣದ ಮೂಲಕ. ಆ ಭಾಷಣಕ್ಕೆ ಬರದೇ ಇರುವಂತ ವಿಚಾರನೇ ಇಲ್ಲ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಓದುವಾಗ ಕೂಡ ನಾವು ಕೊಟ್ಟಿರುವಂತ ಭಾಷಣವನ್ನೇ ಅವ್ರು ಓದಬೇಕು ಮತ್ತು ಪೂರ್ಣವಾಗಿ ಓದಬೇಕು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದೇನು ಹೊಸದು ಕೂಡ ಅಲ್ಲ. ಇದು ನಾನೇನು ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಕೂಡ ಹೇಳುವಂತ ವಾದವನ್ನು ಮಾಡ್ತಾ ಇಲ್ಲ. ಆದ್ರೆ ಇದಾದಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳಿದೆ, ನಿರ್ದೇಶನಗಳಿದೆ, ಅದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. 1969ನೇ ಇಸ್ವಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2 ಪ್ಯಾರಾಗಳನ್ನ ರಾಜ್ಯಪಾಲರು ಬಿಟ್ಟು ಹೋಗ್ತಾರೆ. ಇದು ಪ್ರಕರಣ ಕೂಡ ಆಗ್ತದೆ. ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನ ಪಡೆದು, ನಾವು ಮಾತಾಡುವ ಕೂಡ ಗವರ್ನರ್ಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡ್ಬೇಕು. ಮಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗವರ್ನರ್ ಏನ್ ಮಾಡಿದ್ರು ಅವಕಾಶ ಕೊಡ್ಬೇಕು. ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದಾರೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದ್ಬಾರ್ದ? ಆಯ್ತು, ಮತ್ತೆ ನಿಲ್ಲಿ ಅಷ್ಟೇ. ಅವ್ರು ಮಾಡಿ ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದ್ಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪ ಅಂತ ಹೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೇಲ್ ಮಾಡ್ಲಿ, ಬೀದಿನಲ್ಲಿ ಮಾಡ್ಲಾ? ಕಾನೂನು ರಚನೆ ಆಗ್ತದೆ, ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನ ಅವರು ಘೋಷಣೆ ಮಾಡ್ಬೇಕಾಗುತ್ತೆ.